ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ತೋರಿದಂತಹ ವ್ಯಕ್ತಿಗೆ ಪ್ರಯಾಣಿಕರು ಧರ್ಮದ ಏಟನ್ನು ನೀಡಿದ್ದಾರೆ. ಕುಣಿಗಲ್ ಬೆಂಗಳೂರು ಮಾರ್ಗವಾಗಿ ಹೋಗ್ತಾ ಇರುವಂತಹ ಬಸ್ ಆಗಿತ್ತು. ಅದು ಸೋಲೂರು ಬಳಿ ಮಹಿಳೆಯ ಮೇಲೆ ಅನುಚಿತ ವರ್ತನೆಯನ್ನು ತೋರಿದ್ದಾರೆ. ಇನ್ನು ಮಹಿಳೆ ಮತ್ತು ಆಕೆಯ ಪತಿ ವ್ಯಕ್ತಿಯನ್ನ ಪ್ರಶ್ನಿಸಿದ್ದು ಬಳಿಕ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಗೆ ಧರ್ಮದ ಏಟನ್ನ ನೀಡಿ ಬಸ್ಸಿನಿಂದ ಕೆಳಗೆ ಇಳಿಸಿದ್ದಾರೆ. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿ ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಜನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದು ಮೊಬೈಲ್ ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಿ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅಥವಾ ಎಲ್ಲ ಮಾರ್ಕೊಂಡು ಬಂದು ಬಸ್ಸಲ್ಲಿ ಕುತ್ಕಂತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಕಂಡೋರ್ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಬಿಟ್ಟಿ ಬೀಳ್ತಾರ ನಿಮಗೆ? ಏನದು ಅನುಚಿತ ವರ್ತನೆ? ನಿಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಅಜ್ಞಾನಿಗಳಲ್ಲ, ಸ್ವಲ್ಪ ಆದ್ರೂ ಓದ್ಕೊಂಡಿರ್ತೀರಾ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀರಾ, ಕೈ ಹಾಕ್ತೀರಾ ನೀವು. ನಿಮ್ಮಿಂದನೇ ಈ ರೀತಿ ಆಗ್ತಾ ಇರೋದು ರಾಜ್ಯದಲ್ಲಿ. ಒಂಟಿ ಹೆಣ್ಣು ಓಡಾಡಕ್ ಆಗ್ತಾ ಇಲ್ಲ. ಛೀ, ಮನುಷ್ಯರು ಅಂತಾರ ಮೃಗ ಅಂತಾರ ನಿಮ್ಮನ್ನ? ಕಾಮನ್ ಸೆನ್ಸ್ ಇಲ್ಲ. ನಿಮ್ಮನೆ ಹೆಣ್ಣು ಮಕ್ಳು ಹಿಂಗಾಯ್ತು ಅಂದ್ರೆ ಬಿಡ್ತೀರಾ ನೀವು? ಅಲ್ಲಿ ಗಂಡ ಜೊತೆಗಿದ್ದಾನೆ. ಗಂಡ ಜೊತೆಗಿದ್ರು ಕೂಡ ನಿಮ್ ಬುದ್ಧಿ ಬಿಟ್ಟಿಲ್ವಲ್ಲ. ಇವ್ರನ್ನೆಲ್ಲ ಕಾಡಿಗೆ ತಗೊಂಡೋಗಿ ಬಿಡ್ಬೇಕು. ಊಟ ತಿಂಡಿ ಇರಬಾರ್ದಲ್ಲಿ. ಛೀ, ಇದನ್ನ ಹೇಳ್ತಾ ಕೂತ್ರೆ ನನಗೇನು ನಾಚಿಕೆ ಆಗತ್ತೆ. ಸುಮ್ಮನೆ ಪ್ರಯಾಣ ಮಾಡುವಂತಹ ಕೆಲಸ ಮಾಡ್ತಿರಲ್ಲ, ಅದನ್ನ ಮಾಡಿ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಿದ್ದೀರಾ ತಾನೆ, ಯಾವ್ದೋ ಕೆಲಸದ ವಿಚಾರಕ್ಕೋ ಹೆಂಡ್ತಿ ನೋಡೋಕ್ಕೋ ಏನೋ. ಸುಮ್ಮನೆ ಹೋಗಿ. ನಿಮ್ಗೆ ಅಷ್ಟು ಆಗಿಲ್ಲ ಅಂತಂದ್ರೆ ಕೈ ಕಟ್ ಮಾಡ್ಕೊಂಡು ಬನ್ನಿ. ಕೈ ಹಾಕ್ತಾನಂತೆ, ಕೈ. ಎಸ್, ಪ್ರಯಾಣಿಕರ ಒಂದು ಮೊಬೈಲ್ ನಲ್ಲಿ ಸಿಕ್ಕಿರುವಂತಹ ದೃಶ್ಯ ಇದು.